ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಒಂದು ತುಂಡನ್ನು ಸೀಸ್ ಮಾಡಿಲ್ಲ. ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ಸಹಕಾರವನ್ನು ಕೊಟ್ಟಿದ್ದೇನೆ. ರಾಜಕೀಯ ಅಂದ್ರೆ ವಿರೋಧ ಪಕ್ಷಗಳು ಷಡ್ಯಂತ್ರ ಮಾಡ್ತವೆ. ಆದ್ರೆ ಯಾರು ಏನೇ ಮಾಡಿದ್ರು ನಮ್ಮನ್ನ ಏನೂ ಮಾಡೋಕ್ಕೂ ಆಗಲ್ಲ. ಜನರ ಪ್ರೀತಿಯಿಂದ ಗೆದ್ದಿದ್ದೇನೆ. 40-50 ಕೋಟಿ ಸೀಸ್ ಅಂತ ಊಹಾಪೋಹ ಹರಿದಾಡ್ತಾ ಇದೆ. ಅದೆಲ್ಲಾನು ಸುಳ್ಳು ಮಾಹಿತಿ ಅಂತ ನಾರಾ ಭರತ್ ರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ಏನನ್ನ ಫರ್ನಿಶ್ ಮಾಡಂದ್ರೆ ಅದನ್ನ ಆಮೇಲೆ ಅಕೌಂಟೆಂಟ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೀನಿ, ಕಳಿಸ್ಕೊಡ್ತೀನಿ. ರಾಜಕೀಯವಾಗಿ ಭರತ್ ರೆಡ್ಡಿ ಅವ್ರನ್ನ ಮುಗಿಸುವಂತ ಷಡ್ಯಂತ್ರ ಅಡಗಿರ್ಬೋದಾ ಅಂತ ಜನ ಆಶೀರ್ವಾದ ತಾಯಿ ದುರ್ಗಮ್ಮ ಇರೋವರೆಗೆ ಭರತ್ ರೆಡ್ಡಿನ ಮುಗಿಸೋಕೆ ಯಾರ ಕೈಲಿ ಆಗಲ್ಲ. ಒಟ್ಟಾರೆ ಇವತ್ತು ಬಳ್ಳಾರಿಯಲ್ಲಿ ನಿಮ್ಮ ಮೇಲೆ ಮಾತ್ರ ಅಲ್ಲ, ತುಕಾರಾಮ್ ಅವ್ರ ಮನೆ ಮೇಲೆ ದಾಳಿ ಇತ್ತು, ಕಂಪ್ಲಿ ಗಣೇಶ್ ಅವ್ರ ಮೇಲೆ ದಾಳಿ ಇತ್ತು, ಕೂಡ್ಲಿಗಿ ಶಾಸಕರ ಮನೆ ಮೇಲೆ ದಾಳಿ ಇತ್ತು. ಇವನ್ನೆಲ್ಲ ನೋಡಿದಾಗ ಒಂಥರ ಎಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ ನಾಯಕ ಅದು ಇಡೀ ಭಾರತ ದೇಶದಲ್ಲಿ ನಡೀತಿದೆ, ಏನು ಬಳ್ಳಾರಿ ಒಂದೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ನಡೀತಿದೆ. ಆದರೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಶಕ್ತಿಯುತವಾಗಿ ಇಂಥವು ಎಷ್ಟೇ ಷಡ್ಯಂತ್ರಗಳು ನಡೆದ್ರು ಅದನ್ನ ಬಲವಾಗಿ ಅದನ್ನ ಎದುರಿಸ್ತಾರೆ. ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಸರ್? ಅದರಲ್ಲಿ ಕಾಂಗ್ರೆಸ್ ನಾಯಕರಂತೆ ಏನೋ ಅವ್ರ ಪ್ರೀತಿ, ನಮ್ಮನ್ನು ನೋಡಬೇಕು, ಒಳ್ಳೆಯವರು, ಕಾಂಗ್ರೆಸ್ ಅವ್ರು ಒಳ್ಳೆಯವರು, ಅವ್ರ ನೋಡಿ ಭೇಟಿ ಆಗೋಣ ಅಂತ ಇರ್ಬೋದು ಅವ್ರಿಗೆ. ಮತ್ತೆ ವಿಚಾರಣೆಗೆ ಬರ್ಲಿಕ್ಕೆ ಏನು ನನ್ನ ಹೇಳ್ತಿದ್ದೀನಿ, ನೀವು ಬೆಳಗ್ಗೆಯಿಂದ ಟಿವಿಯಲ್ಲಿ ಅದೇನೋ 40 ಕೋಟಿ 50 ಕೋಟಿ ಅಂತೇಳಿ ಏನು ತೋರಿಸ್ತಿದ್ದೀರಿ, ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸು. ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ. ಏನು ಸೀಸ್ ಆಗಿಲ್ಲ, ನಥಿಂಗ್ ಇಸ್ ಸೀಸ್ಡ್, ಏನು ಸೀಸ್ ಆಗಿಲ್ಲ ಅಂತೇಳಿ ಪಂಚನಾಮದಲ್ಲಿ ಅವರೇ ಬರೆದಿದ್ದಾರೆ. ನನ್ನ ಮನೆಯಲ್ಲಿ ₹1 ದುಡ್ಡು ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು, ಅವ್ರು ಸೀಸ್ ಮಾಡ್ಕೊಂಡು ತಗೊಂಡೋಗಿಲ್ಲ. ಡೀಟೇಲ್ಸ್ ಏನನ್ನ ಫರ್ನಿಶ್ ಮಾಡಂದ್ರೆ ಅದನ್ನ ಆಮೇಲೆ ಅಕೌಂಟೆಂಟ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೀನಿ, ಕಳಿಸ್ಕೊಡ್ತೀನಿ.